ಬೆಂಗಳೂರಿನಲ್ಲಿ ನಡೆದ ಒಂದು ಘನಘೋರ ಘಟನೆ, ತಂದೆ ಮಕ್ಕಳ ದುರಂತ ಅಂತ್ಯ. ನಮಸ್ತೆ ಎಲ್ಲರಿಗೂ, ಸ್ಕೀಮ್ ವಾರ್ತಾ ಕನ್ನಡ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಪುಟಾಣಿ ಮಕ್ಕಳ ಮೇಲೆ ಹರಿದ ಬಸ್, ಒದ್ದಾಡಿ ಪ್ರಾಣ ಬಿಟ್ಟ ಮಕ್ಕಳು. ಸಿಸಿಟಿವಿ ದೃಶ್ಯಾವಳಿಗಳನ್ನ ನೋಡಿದ್ರೆ ಅಯ್ಯೋ ಅನಿಸುತ್ತೆ. ಬೆಂಗಳೂರಿನ ದಣಿಸಂದ್ರದಲ್ಲಿ ನಡೆದ ದಾರುಣ ರಸ್ತೆ ಅಪಘಾತದ ಕುರಿತಾಗಿ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೇನೆ. ನಾಗನಗೌಡ ಎಂಬ ಪೊಲೀಸ್ ಕಾನ್ಸ್ಟೇಬಲ್ ಅವರು ತಮ್ಮ 2 ವರ್ಷದ ಮಗಳು ಮತ್ತೆ 4 ವರ್ಷದ ಸಂಬಂಧಿಕರ ಮಗುವನ್ನ ತಮ್ಮದೇ ಆದಂತಹ ಸ್ಕೂಟರ್ನಲ್ಲಿ ಎದುರುಗಡೆ ಕುಳಿಸಿ ಅಲ್ಲೇ ಹತ್ತಿರವೇ ಒಂದು 200 ಮೀಟರಷ್ಟು ದೂರ ಇರುವಂತಹ ಒಂದು ಹಾಲಿನ ಶಾಪಿಗೆ ಹಾಲು ತರಲೆಂದು ಹೋಗ್ತಾ ಇದ್ರು. ಅದೇ ಟೈಮಲ್ಲಿ ರಸ್ತೆಯಲ್ಲಿ ಬಸ್ ಬರುವುದನ್ನು, ಅಂದರೆ ಪ್ರೈವೇಟ್ ಸ್ಕೂಲಿನ ಒಂದು ಬಸ್ ಬರುವುದನ್ನು ಕಂಡು ಅವರು ಸ್ಕೂಟಿಯನ್ನು ಅದೇ ರಸ್ತೆಯ ಬದಿಯಲ್ಲಿ ನಿಲ್ಲಿಸಿದ್ದಾರೆ. ಆದರೆ ಆ ಪ್ರೈವೇಟ್ ಬಸ್ಸಿನ ಚಾಲಕನ ನಿರ್ಲಕ್ಷ್ಯದಿಂದಾಗಿ ಬಸ್ ಸ್ಕೂಟಿಗೆ ಡಿಕ್ಕಿ ಹೊಡೆದಿದೆ. ಡಿಕ್ಕಿಯಾದ ರಭಸಕ್ಕೆ ಮಕ್ಕಳಿಬ್ಬರು ಬಸ್ಸಿನ ಚಕ್ರದ ಕೆಳಗೆ ಬಿದ್ದು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ನಾಗನಗೌಡ ಅವರು ಸಣ್ಣ ಪುಟ್ಟ ಗಾಯಗಳೊಂದಿಗೆ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಇಂತಹ ಪರಿಸ್ಥಿತಿಯಲ್ಲಿ ತಮ್ಮ 2 ಮಕ್ಕಳನ್ನ ತನ್ನ ಕಣ್ಣೆದುರಿಗೆ ಅವರು ಈ ರೀತಿ ಕಂಡಾಗ ಯಾರ ಮನಸ್ಸು ತಾನೇ ಒಪ್ಪುತ್ತೆ. ಇದಕ್ಕೆ ಸಾರ್ವಜನಿಕರು ಸ್ಕೂಟಿ ಸವಾರರ ಮೇಲೆ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಅಷ್ಟು ಸಣ್ಣ ಪುಟ್ಟ ಮಕ್ಕಳನ್ನ ಸ್ಕೂಟಿಯ ಎದುರುಗಡೆ ಕುಳ್ಳಿರಿಸಿಕೊಂಡು ಹೋಗುವುದು ಒಂದು ಅಜಾಗರೂಕತೆಯ ಭಾಗವೇ. ಅದೇ ರೀತಿ ಪ್ರೈವೇಟ್ ಸ್ಕೂಲಿನ ಒಂದು ಬಸ್ ಡ್ರೈವರು ಕೂಡ ಅಲ್ಲಿ ಟಿ ಆಕಾರದ ರಸ್ತೆ ಇದ್ರೂ ಕೂಡ ನೋಡದೆ, ಒಂದು ವೇಳೆ ಅವರು ಹೇಳ್ತಾ ಇರುವಂಥದ್ದು ನನಗೆ ರಸ್ತೆ ಕಾಣಿಸ್ಲಿಲ್ಲ ಅಂತ ಹೇಳಿ, ಆದರೆ ಅಂತಹ ಪರಿಸ್ಥಿತಿ ಇಲ್ಲ. ಸ್ಕೂಟರ್ ತುಂಬ ಸೈಡಲ್ಲಿ ನಿಲ್ಲಿಸಲಿಲ್ಲ, ಅಲ್ಲೇ ಕ್ರಾಸ್ ಹತ್ರನೇ ಸ್ವಲ್ಪ ಹಿಂದುಗಡೆ ನಿಲ್ಲಿಸಿರುವಂಥದ್ದು ಯಾರ ಕಣ್ಣಿಗೂ ಕೂಡ ಕಾಣುತ್ತೆ. ಇದು ಕೂಡ ಖಾಸಗಿ ಬಸ್ಸಿನ ಡ್ರೈವರ ಅಜಾಗರೂಕತೆ, ನಿರ್ಲಕ್ಷ್ಯತನವೇ ಇದಕ್ಕೆ ಕಾರಣ. ಖಾಸಗಿ ಸ್ಕೂಲ್ ಬಸ್ಸಿನ ಡ್ರೈವರ್ ಹೇಳುವ ಪ್ರಕಾರ ನನಗೆ ಆ ಸ್ಕೂಟರ್ ಕಾಣಿಸ್ಲಿಲ್ಲ, ಈ ರೀತಿಯಿಂದಾಗಿ ಅಪಘಾತ ಆಗಿದೆ ಅಂತ ಹೇಳಿ. ಆದರೆ ಸಾರ್ವಜನಿಕರು ನೋಡುವವರ ದೃಶ್ಯ, ಸಿಸಿಟಿವಿ ದೃಶ್ಯಾವಳಿಗಳನ್ನು ನೋಡಿದ್ರೆ ಅದು ಯಾರ ಕಣ್ಣಿಗೂ ಕೂಡ ಕಾಣಿಸುತ್ತೆ. ಡ್ರೈವರ್ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಈ ಸ್ಕೂಲ್ ಬಸ್ಸಿನ ಚಾಲಕ ಯಾವಾಗ್ಲೂ ರೆಗ್ಯುಲರ್ ಆಗಿ ಬರುವಂತಹ ರೋಡ್ ಅಷ್ಟು ಗಮನಿಸದೆ ಅಲ್ಲಿ ಟರ್ನ್ ಅನ್ನ ತಗೊಂಡಿರುವುದು ಕೂಡ ಒಂದು ಗಮನಕ್ಕೆ ಬರುತ್ತೆ. ಯಾಕೆಂತ ಹೇಳಿದ್ರೆ ಅವರು ದಿನನಿತ್ಯ ಸಂಚರಿಸುವ ರಸ್ತೆ, ಅವರಿಗೆ ರಸ್ತೆ ಹೇಗೆ ಎಲ್ಲಿ ಏನಿರುತ್ತೆ ಅಂತ ಕೂಡ ಗೊತ್ತಿರುತ್ತೆ. ಅದೇ ಪ್ರಕಾರ ಅವರು ಈ ಸ್ಕೂಟರ್ ಅನ್ನ ಯಾವುದನ್ನು ಕೂಡ ನೋಡದೆ ಬೇರೆ ಕಡೆಯಲ್ಲಿ ಆದ್ರೂ ನೋಡಿ ಅಥವಾ ಬೇರೆ ಏನಾದ್ರೂ ಮಾಡಿಕೊಂಡು ಅಲ್ಲಿ ಟರ್ನ್ ಮಾಡಿರುವಂತಹ ಒಂದು ಚಾನ್ಸಸ್ ಕೂಡ ಇದೆ. ನಿರ್ಲಕ್ಷ್ಯದಿಂದ ಸ್ಕೂಟಿ ಆಗಿರ್ಬೋದು, ಬಸ್ ಆಗಿರ್ಬೋದು ಚಲಾಯಿಸುವುದರ ಜೊತೆಗೆ ಪುಟ್ಟ ಮಕ್ಕಳನ್ನು ಸ್ಕೂಟಿಯ ಮುಂದೆ ಅಥವಾ ಹಿಂದೆ ಕೂರಿಸಿಕೊಂಡು ಸಂಚರಿಸುವಾಗ ಕೂಡ ಅತ್ಯಂತ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಯಾವಾಗಲೂ ಕೂಡ ಹೆಲ್ಮೆಟ್ ಧರಿಸುವುದು ಕಡ್ಡಾಯ, ಮತ್ತು ಸುರಕ್ಷತಾ ನಿಯಮಗಳನ್ನು ಕೂಡ ಪಾಲಿಸುವುದು ಜೀವ ಉಳಿಸಲು ಕೂಡ ಸಹಕಾರಿಯಾಗುತ್ತೆ. ಅದೇ ರೀತಿ ಬಸ್ ಚಾಲಕರು ಕೂಡ ಹಾಗೆ ಸಮಯಕ್ಕೆ ಸರಿಯಾಗಿ ತಲುಪುವ ಧಾವಂತದಲ್ಲಿ ಅತಿ ವೇಗವಾಗಿ ಮತ್ತು ನಿರ್ಲಕ್ಷ್ಯದಿಂದ ವಾಹನ ಚಲಾಯಿಸುವುದು ಕೂಡ ಈ ಅಪಘಾತಕ್ಕೆ ಕಾರಣವನ್ನೇ ನಾವು ಹೇಳಬಹುದು. ರೆಗ್ಯುಲರ್ ಆಗಿ ಬಸ್ ಯಾವಾಗಲೂ ಕೂಡ 10 ಸಲ ಒಂದು ದಿವಸ ಚಲಿಸುವುದಾದ್ರೂ ಕೂಡ ಬಸ್ ಚಾಲಕರು ತಿರುವು ತೆಗೆದುಕೊಳ್ಳುವಾಗ ಜಾಗರೂಕತೆ ವಹಿಸದೇ ಇದ್ದದ್ದು ಕೂಡ, ಆ ನಂತರ ಡಿಕ್ಕಿಯಾದ ನಂತರವೂ ತಕ್ಷಣ ಬಸ್ ನಿಲ್ಲಿಸದೇ ಇದ್ದದ್ದು ಈ ದುರಂತಕ್ಕೆ ಮೇನ್ ಒಂದು ಕಾರಣ ಕೂಡ ಆಗಿದೆ. ಅವರು ತಿರುವನ್ನ ತೆಗೆದುಕೊಳ್ಳುವಾಗ ಅವರಿಗೆ ಸ್ಕೂಟರ್ ಕಾಣಿಸ್ಲೇ ಇಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ. ಅವರು ಎಲ್ಲೋ ನೋಡ್ಕೊಂಡು ಬರ್ತಾ ಇದ್ರು, ಅಂದ್ರೆ ಪ್ರತಿದಿನ ಓಡಾಡುವ ರಸ್ತೆ ಅಂತ ಕಾರಣಕ್ಕಾಗಿ ರಸ್ತೆಯನ್ನ ನೋಡೋದನ್ನೇ ಮಿಸ್ ಮಾಡಿದ್ರ, ಅಂದ್ರೆ ಪ್ರತಿದಿನ ಹೇಗೂ ಈ ರಸ್ತೆಯಲ್ಲಿ ಓಡಾಡ್ತೀನಿ ಎನ್ನುವ ಕಾರಣಕ್ಕಾಗಿ ಬೇಜವಾಬ್ದಾರಿ ತನವನ್ನ ತೋರಿಸಿ ಬಿಟ್ರು ಎನ್ನುವ ರೀತಿಯಲ್ಲಿ ಒಂದಿಷ್ಟು ಜನ ಇದೀಗ ಮಾತಾಡ್ತಾ ಇದ್ದಾರೆ. ಯಾಕಂದ್ರೆ ಸ್ಕೂಟಿ ನೀಟಾಗಿ ಅವರ ಕಣ್ಣಿಗೆ ಕಾಣುತ್ತೆ, ಅಲ್ಲಿ ಏನು ಬಹಳ ದೂರದಲ್ಲಿದೆ ಅಥವಾ ಎಲ್ಲೋ ತುಂಬಾ ಒಳಗಡೆ ರಸ್ತೆಯಲ್ಲಿದೆ, ಆ ರೀತಿಯಲ್ಲಿಯೂ ಕೂಡ ಇಲ್ಲ, ಕಣ್ಣಿಗೆ ಕಾಣಿಸ್ತಾ ಇದೆ. ಆದ್ರೂ ಕೂಡ ಅವರಿಗೆ ಬಸ್ ಕಂಟ್ರೋಲ್ ಮಾಡುವುದಕ್ಕೆ ತಕ್ಷಣ ಸಾಧ್ಯ ಆಗಲೇ ಇಲ್ಲ.
ನಿರಂತರ ಸುದ್ದಿಗಾಗಿ ಕನ್ನಡ ನ್ಯೂಸ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಅದೇ ರೀತಿ ಅದರ ಪಕ್ಕದಲ್ಲಿರುವಂತಹ ಪುಟ್ಟ ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.